ಇನ್ನು ಜಿಪಿಎ ನಡೆಸ್ತಾ ಇರುವಂತ ಈ ಜೆಸಿಬಿ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲಿಗೆ ಹೋಗಬೇಕು? ಪ್ರತಿದಿನ ಅಲ್ಲಿ ಬಂದು ವ್ಯಾಪಾರ ಮಾಡಿಕೊಂಡು ಜೀವನ ಕಟ್ಕೊಳ್ತಾ ಇದ್ರು. ಈಗ ನೀವು ಹಿಂಗೆಲ್ಲ ಮಾಡಿಬಿಟ್ಟು ಅವರನ್ನ ಕಳಿಸ್ಬಿಟ್ರೆ ಅವರು ಜೀವನ ಹಿಂಗೆ ನಡೆಸೋದು ಮುಂದಕ್ಕೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಬೀದಿಗಿಳಿದಿದ್ದಾರೆ. ಜಿಬಿಎ ಜೆಸಿಬಿ ಕಾರ್ಯಾಚರಣೆಯ ವಿರುದ್ಧ ವಾಟಾಳ್ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರೋದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೂ ಪ್ರಯತ್ನ ಪಡಲಾಗಿದೆ. ಫುಟ್ಪಾತ್ ತೆರವು ಹೆಸರಲ್ಲಿ ಬಡವರ ಬದುಕು ನಾಶವಾಗ್ತಾ ಇದೆ. ಈ ದೌರ್ಜನ್ಯವನ್ನ ಮೊದಲು ನಿಲ್ಲಿಸಬೇಕು ಅಂತ, ಜೊತೆಗೆ ವ್ಯಾಪಾರಿಗಳಿಗೆ ರಕ್ಷಣೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಜಿಬಿಎ ಕ್ರಮದ ವಿರುದ್ಧ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ ವಾಟಾಳ್ ನಾಗರಾಜ್. ಬೀದಿ ಬದಿ ವ್ಯಾಪಾರಸ್ಥರಿಗೆ 3,000 ಕೋಟಿ ನಷ್ಟ ಆಗಿದೆ ಟೋಟಲ್ ಆಗಿ. ಇದನ್ನ ಸರ್ಕಾರ ಕಟ್ಕೊಡಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸ್ತಾ ಇರೋದು. ಅದಾದ ಮೇಲೆ ಮತ್ತೆ ವ್ಯಾಪಾರ ಮಾಡಿಕೊಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ, ಹೀಗನ್ನೋ ಒತ್ತಾಯವನ್ನ ವಾಟಾಳ್ ನಾಗರಾಜ್ ಮಾಡ್ತಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳನ್ನ ಫುಟ್ಪಾತ್ ವ್ಯಾಪಾರಿಗಳನ್ನ ನೋಡಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ ನೀವು ಈ ರೀತಿಯಾಗಿ ತೆರವು ಮಾಡೋ ಕೆಲಸಕ್ಕೆ ಮುಂದಾದಾಗ. ಇದು ಏನು ಅಂತಂದ್ರೆ ಬಡವರಿಗೆ ಜೀವನ ಮಾಡ್ಕೊಳ್ಳೋದಕ್ಕೆ ಇರುವಂಥ ದಾರಿ ಅದಂದೆ. ಏನೋ ಬೋಂಡಾ ಬಜ್ಜಿನೋ ಅಥವಾ ಇನ್ನೊಂದೇನೋ ಒಂದು ಮಾಡ್ತಾ ಇರ್ತಾರೆ, ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಈಗ ಅವರು ಬದುಕನ್ನು ಕಿತ್ಕೊಳ್ಳೋ ಪ್ರಯತ್ನವನ್ನ ಜಿಬಿಎ ಮಾಡ್ತಾ ಇದೆ. ಇದು ಸರಿಯಲ್ಲ ಅಂಥೇಳಿ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಹೋರಾಟ ಮಾಡೋದಕ್ಕೆ ವಾಟಾಳ್ ನಾಗರಾಜ್ ಅವರು ಮುಂದಾದರು. ಜಿಬಿಎ ಕಚೇರಿ ಮಾಡೋದಕ್ಕೂ ಜಿಬಿಎ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಈ ಸಂದರ್ಭದಲ್ಲಿ ಮುಂದಾದರು. ಇಲ್ಲಿಯ ತನಕ ಬೀದಿ ಬದಿ ವ್ಯಾಪಾರಿಗಳು ಓವರಾಲ್ ಬೆಂಗಳೂರಿನಲ್ಲಿ 3,000 ಕೋಟಿ ನಷ್ಟ ಅನುಭವಿಸಿದ್ದಾರೆ. ಅದೆಲ್ಲವನ್ನ ಸರ್ಕಾರದವರೇ ಕಟ್ಕೊಳ್ಬೇಕು. ಇಷ್ಟೇ ಅಲ್ಲದೆ ಇನ್ನು ಮುಂದೆ ಅಂದರೆ ನಾಳೆಯಿಂದನೋ ನಾಡಿದ್ದಿಂದನೋ ಮತ್ತೆ ಅವರು ವ್ಯಾಪಾರ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅದೇ ಜಾಗದಲ್ಲಿ ಅನ್ನೋದು.